ನನ್ನಿವಾಳ ಗ್ರಾಮ ಪಂಚಾಯತಿ ಬಂಗಾರ ದೇವರಟ್ಟಿ ಬಂಗಾರ ದೇವರು ನಾವು ಹಿಂದೆ ತಾತ ಮುರಿತಾತ ಕಾಲಿದ್ದ ಈ ಪದ್ಧತಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಇದು ದೇವಸ್ಥಾನ ಕಟ್ಟಬೇಕಂತ ನಮ್ಮ ಅಣ್ಣ ತಮ್ಮಳೆಲ್ಲ ಸೇರಿ ಅದನ್ನು ಏರ್ಪಾಡು ಮಾಡಿ ಮಾತಾಡಿ ನಾವು ಅದನ್ನು ಎಲ್ಲ ಗುಡಿ ಕಿತ್ತು ಬೇಸ್ಮೆಂಟ್ ಹಾಕಿ ಅದರಲ್ಲಿ ಒಳಗಿರೋದ ಪೆಟ್ಟಿಗೆದವರೆಗೆ ದೇವಸ್ಥಾನ ಇರ್ತಿತ್ತು ಯಾವಾಗಲೂ ಬೆಳ್ಳಿದು. ಅದನ್ನು ಹೊರಗಿಟ್ಟಿದ್ವಿ. ನಾಳೆ ಇದು ಯುಗಾದಿ ಹಬ್ಬ ಬಂದಿರೋದ್ರಿಂದ ಅದನ್ನು ತಗೊಂಡೋಗಿ ನಾವು ಕ್ಲೀನ್ ಮಾಡ್ಕೊಂಡು ಬೆಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ನಾಳೆ ಭಾನುವಾರದ್ದು ಏರಿಸ್ಬೇಕಲ್ಲ, ಅದೆಲ್ಲ ಒಂದು ಮಿಸ್ ಆಗಿ ಒಂದು ಸ್ವಲ್ಪ ಕೆಳಗಿತ್ತದು. ಅದನ್ನು ತೆಗಿಬೇಕಾದ ಜನ ಸುಮ್ಮನೆ ಹೂವು ಮಾಡಿದ್ದಾರೆ ಅಷ್ಟೇ. ಅದೇ ಸಿಕ್ಕೈತೆ 60 ವರ್ಷ ಸಿಕ್ಕೈತೆ ಅಂತ ಹೇಳಿದ್ದಾರೆ. ಅದು ಸಲ ಸುಳ್ಳು, ಸಿಕ್ಕಿಲ್ಲ. ಅದು ಮಾಮೂಲಿ ಏನಿದ್ರೆ ಇದು ಇಲ್ದಿದ್ದೆ ಅವ್ರದ್ದೇ ಯಜಮಾನರು ಮಾಡಿರೋದೇ ಅದನ್ನು. ಇವಾಗೇನು ಸಿಕ್ಕಿಲ್ಲ. ಆ ಕೇಸ್ಗಳು ಪಾಸ್ಗಳು ಹಿಂದೆ ನಮ್ಗೆ ಗೊತ್ತಿಲ್ಲ, 60-70 ವರ್ಷ ಆಗೈತೆ ಅಂತ ನಮ್ಮ ಕೇಸ್ಗಳು ಗೊತ್ತಿಲ್ಲ. ಸುಮ್ಮನೆ ಯಾರೋ ಕೀಳ್ಗೇಳಿ ಹೇಳಿದ್ರು ಅಷ್ಟೇ ಅಂತ. ಅಮ್ಮಮ್ಮ ಒಂದು 10-15 kg ಇರ್ಬೋದು ಅಷ್ಟೇ. ನಾವು ತೂಕ ಮಾಡಿಲ್ಲಲ್ಲ. ಅವು ಭಕ್ತರು ತಂದು ಈಗ ಕೊಡ್ತಾರೆ, ಅರಿಕೆ ಮಾಡ್ಕೊಂಡಿರ್ತಾರಲ್ಲ. ನಮಗೆ ದೇವ್ರಿಗೆ ಅಂತ ಒಂದು ನಾಗರೇಡೆ ಆಗಲಿ, ಒಂದು ಒಂಬಳ ಆಗಲಿ, ಒಂದು ಪಟ್ಟಿ ಆಗಲಿ ಅರಿಕೆ ಮಾಡ್ಕೊಂಡಿರ್ತಾರೆ ನಮ್ಮ ಅಣ್ಣ ತಮ್ಮಗಳು ಬುಲ್ಲುಡ್ಲ ಅಂತಾರೆ ಮಾತ್ರ ತಂದಲ್ಲಿ ಅದು ಕೊಟ್ಟು ಹೋಗ್ತಾರೆ ಪೂಜಾರಿ ಕೈಗೆ, ನಮ್ಮ ಗ್ರಾಮಸ್ಥರ ಕೈಗೆ. ಅವಾಗ ನಾವು ಲೆಕ್ಕ ಮಾಡ್ಕೊಂಡು ಅದ್ರಾಗ ಇಟ್ಟಿರ್ತೀವಿ ಅಷ್ಟೇ. ಅದು ಕಳೆದೋಗಿಲ್ಲ, ಅದು ನಮ್ಗೆ ಗೊತ್ತಿಲ್ಲ, ಸಿಕ್ಕಿಲ್ಲ. ಅಲ್ಲಲ್ಲ ಅದೆಲ್ಲ ಸುಮ್ಮನೆ ಪ್ರತಿ ವರ್ಷ ಬಳಸ್ತಾ ಇದ್ದೀವಿ ನಾವು. ನಾಳೆ ಯುಗಾದಿ ಅಮಾವಾಸ್ಯೆ ದಿವಸ ಬಂದರೆ ಸಾಯಂಕಾಲ ನಾವು ಅದು ಪೂರ್ತಿ ತೋರಿಸ್ತೀವಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.